when do we get rid of fear of God and nature? ಎರಡಿರುತ್ತೆ ಅದರೊಳಗೆ. ಒಂದು ಫೇವರಬಲ್ ಕಂಡೀಷನ್ಸು which is beneficial to us, which is pleasing to us. Nature has two parts. ನಾವು ಈವನ್ ಈಗ ತಾನೇ ಕೈಲಾಸ ಮಾನಸರೋವರದ ವಿಷಯ ಡಿಸ್ಕಸ್ ಮಾಡ್ತಾಯಿದ್ವಿ. ಅಲ್ಲಿ ಟಾಪ್ ಹೋದಾಗ ದಿ ಇನ್ಫಿನಿಟ್ ಎಕ್ಸ್ಪ್ಯಾನ್ಷನ್, ಆ ಹೊರೈಸನ್ ಇನ್ವಿಸಿಬಲ್ ಹೊರೈಸನ್ ಇದ್ದಂಗೆ. when you go to the Dolmala Pass and whole nature, we are on the top of the world. ಒಂದು unimaginable dimensions of awareness we enter, of time and space appearing to be infinity. ಅನಂತದ ಒಂದು ಭಾವನೆ, ಅಲ್ಲಿ ಆ ಆನಂದನೇ ಬೇರೆ. ಬಟ್ ಎಟ್ ದ ಸೇಮ್ ಟೈಮ್ ಪ್ರಾಣ ಹೋಗ್ತಾ ಇದೆ ಅನ್ನೋಕ್ಕೆ. ಈಚ್ ಸ್ಟೆಪ್ you have to breathe deeply as if you are not able to, you are choked from oxygen, reception of oxygen, because of low levels of oxygen. And we struggle as if death is engulfing us. That two things, joy and fear and grief, we experience there. ವಿವೇಕಾನಂದ ಅದರಲ್ಲಿ ಹೇಳ್ತಾರೆ ಭಾಳ ಚೆನ್ನಾಗಿ. ದೇವಿ ಇದನ್ನು ನೆನೆಸ್ಕೊಂಡು ಈ ಡಿವೈನ್ ಮದರ್ ಆ್ಯಸ್ ಟೂ ಡಿಫರೆಂಟ್ ಆಸ್ಪೆಕ್ಟ್ಸ್. ಕಾ ತ್ವಂ ಶುಭೆ ಶಿವಕರೆ ಸುಖ ದುಃಖ ಹಸ್ತೆ. ಸುಖ ದುಃಖ ಹಸ್ತ. From one hand, as if the Asi is there, and other hand there is Abhaya. Don't be afraid. She is showing Asi on the other side. The two aspects of nature and God. ಎರಡು ವಿಧಿ ಅವಸ್ಥೆಗಳು. ಪ್ರಕೃತಿ ಎರಡು ಪ್ರಕಾರ. ಒಂದು ಬಹಳ ಸುಂದರವಾದ, ನಮಗೆ ಮನಕ್ಕೆ ಹಿತವಾಗಿರುವಂಥದ್ದು ಒಂದು ದೃಶ್ಯ, ಒಂದು ಭಯಾನಕವಾದ ದೃಶ್ಯ. ಯಾಕೆಂದರೆ ನಾವು ಮೇನ್ ಭಯ ಯಾಕಾಗುತ್ತೆ ಅಂದರೆ ನಾವು ಶರೀರವಾಗಿ ಕೂತಿದ್ದೀವಿ. ನಿದ್ದೆ ಬಿದ್ದರೆ ಯಾವ ಭಯನೂ ಇಲ್ಲ, ಯಾವ ನೋವು ಇಲ್ಲ, ಬೀಗು. ಒಂದು ಅದು ಭಯಕ್ಕೆ ಕಾರಣ. ಇನ್ನೊಂದು ಆ ಭಯ ಹೋಗೋದು ವೆನ್ ಪ್ಯೂರ್ ಲವ್ ಅವೇಕನ್ಸ್, ಅಂದರೆ ಒಳಗಡೆ ಡೀಪ್ ವಿತಿನ್ ಯು, ನಿಮ್ಮ ಆಂತರಿಕದಲ್ಲಿ ಶುದ್ಧ ಪ್ರೇಮ ಜಾಗೃತಿ ಆದಾಗ ಎಲ್ಲ ಭಯ ಹೊರಟೋಗುತ್ತೆ. ಆಮೇಲೆ ಪ್ರಳಯ ಅದು ಇದು ಅಂತೀವಿ ನಾವು. ನಿತ್ಯ ಪ್ರಳಯ ಆಗ್ತಾಯಿದೆ ನಮಗೆ ಗೊತ್ತೇ ಆಗಲ್ಲ. ಪ್ರಳಯ ಆದಾಗ ನಮ್ಗೆ ಯಾವ ನೋವು ಆಗಲ್ಲ. ಜಸ್ಟ್ ಅವರ್ ಬಾಡಿ ಡಿಸಪಿಯರ್ಸ್ ಜಸ್ಟ್ ಲೈಕ್ ವಿ ಸ್ಲೀಪ್. ಮಲ್ಕೊಂಡಾಗ ಹೇಗೆ ನಮ್ಮ ನಿದ್ದೆಯಲ್ಲಿ ನಮ್ಗೆ ಹೇಗೆ ಆ ಜಗತ್ತು ಶರೀರ ಹೊರಟೋಗ್ಬಿಡುತ್ತೆ. ನಿದ್ದೆ ಮಾಡಿದ ತಕ್ಷಣ ನಾವು ನಿತ್ಯ ಪ್ರಳಯ ಅನುಭವಿಸ್ತಾ ಇದ್ದೀವಿ. ಎಕ್ಸಾಕ್ಟ್ಲಿ ನಾವು ನಿದ್ದೆಯಲ್ಲಿ ಹೇಗೆ ಶರೀರದಿಂದ ಬೇರೆ ಆಗ್ಬಿಡ್ತೀವೋ ಅದೇ ಥರ ನಾವು ಪ್ರಳಯದಲ್ಲೂ ಜಸ್ಟ್ ಬಾಡಿ, ಮೈಂಡ್, ಮನಸ್ಸು, ಶರೀರ ಎಲ್ಲ ಕರ್ಗೋಗ್ಬಿಡುತ್ತೆ. ಇದ್ದಕ್ಕಿದ್ದಂಗೆ ನಾವು ಬಿಟ್ಟು ಬರ್ತಾಯಿದ್ದೀವಿ ನಿದ್ದೆಗೆ ಹೋದಾಗ ಶರೀರವನ್ನು. ಅಲ್ಲಿ ಶರೀರವೇ ಡಿಸಾಲ್ವ್ ಆಗಿಬಿಡುತ್ತೆ. ನಮಗೇನು ನೋವು, ಯಾವ ಜೀವಕ್ಕೂ ನೋವಾಗಲ್ಲ. ಯಾಕಂದರೆ ನಾವು ಅವಾಗ ಶರೀರ ಆಗಿರಲ್ಲ, ಶರೀರ ಭಾವ ಇರೋದೇ ಇಲ್ಲ. ಕರ್ಮಗಳಿದೆ, ಆ ಜೀವ ಇದೆ, ಆ ಚೈತನ್ಯ, ಇದೊಂದು ವ್ಯಷ್ಟಿ ಚೈತನ್ಯ, ಇಂಡಿವಿಜುವಲ್ ಕಾನ್ಷಿಯಸ್ನೆಸ್, ಕಾಸ್ಮಿಕ್ ಕಾನ್ಷಿಯಸ್ನೆಸ್, ಸಮಷ್ಟಿ ಚೈತನ್ಯ. ನಾವು ವ್ಯಷ್ಟಿ ಚೈತನ್ಯ ಶರೀರಕ್ಕೆ ವ್ಯಾಪಿಸ್ಕೊಂಡು ನಾನೇ ಶರೀರ ಅಂತ ಇತ್ತು, ಅದನ್ನು ಬಿಟ್ಟು ಬಂತು. ಇವಾಗ ಎಲ್ಲ ಜೀವಿಗಳ ಚೈತನ್ಯನೂ ಈಶ್ವರನಲ್ಲಿ ವಿಶ್ವ ಚೈತನ್ಯವಾಗಿ
ಸಮಷ್ಟಿ ಚೈತನ್ಯವಾಗಿ ಹಾಗೇ ಇದ್ಬಿಡುತ್ತೆ. ಶರೀರವೆಲ್ಲ ಕರಗಿ ಶಕ್ತಿಯಾಗಿ ಮ್ಯಾಟರ್ ಆ್ಯಂಡ್ ಎನರ್ಜಿ ಆರ್ ಇಂಟರ್ ಕನ್ವರ್ಟಬಲ್. ಎಲ್ಲ ಮ್ಯಾಟರು ಎನರ್ಜಿ ಆಗಿಬಿಡುತ್ತೆ, ಶಕ್ತಿ ರೂಪವನ್ನು ಧಾರಿಸುತ್ತೆ, ಆಮೇಲೆ ವಿಲೀನವಾಗಿಬಿಡುತ್ತೆ. ನಮ್ಗೆ ಗೊತ್ತೇ ಆಗಲ್ಲ ನಮ್ಮೆಲ್ಲ ಶಕ್ತಿಗಳು ಹೇಗೆ ನಿದ್ದೆ ಮಾಡಿದಾಗ ನನ್ನ ವಿಲೀನವಾಗುತ್ತೋ ಅದೇ ಥರ ಎಲ್ಲ ಶಕ್ತಿಗಳು ವಿಶ್ವದಲ್ಲಿ ಸೇಮ್ ಇಂಡಿವಿಜುವಲ್ ಆ್ಯಂಡ್ ಕಾಸ್ಮಿಕ್ ಆರ್ ಬಿಲ್ಟ್ ಆನ್ ದಿ ಸೇಮ್ ಪ್ರಿನ್ಸಿಪಲ್. ವ್ಯಷ್ಟಿ ಆ್ಯಂಡ್ ಸಮಷ್ಟಿ ಚೈತನ್ಯ ಮತ್ತು ಇಂಡಿವಿಜುವಲ್ ವ್ಯಕ್ತಿಗತವಾದ ಅಸ್ತಿತ್ವ ಮತ್ತು ವೈಶ್ವಿಕ ಅಸ್ತಿತ್ವ ಎರಡು ಒಂದೇ ಪ್ರಿನ್ಸಿಪಲಲ್ಲಿ ಬಿಲ್ಡ್ ಆಗಿದೆ. ನಾವು ಹೇಗೆ ನಿದ್ದೆ ಮಾಡಿ ಹೇಳ್ತೀವೋ ಅದೇ ಥರ ಸಾರಿ ವಿಶ್ವ ನಿದ್ದೆ ಮಾಡಿ ಹೇಳುತ್ತೆ. ಅದಕ್ಕೆ ಪ್ರಾಕೃತಿಕ ಪ್ರಳಯ ಅಂತೀವಿ. ನಾವು ಒಂದು ಶರೀರ ಬಿಟ್ಟು 100 ವರ್ಷ ಆದಮೇಲೆ ಶರೀರ ಬಿಟ್ಟು ಇನ್ನೊಂದು ಶರೀರಕ್ಕೆ ಹೋಗ್ತೀವಿ, ಅದಕ್ಕೆ ಮಹಾಪ್ರಳಯ ಅಂತೀವಿ. ಇವಾಗ ಅದರಲ್ಲಿ ನಾವು ನೋವಿಗೆ ನೀವು ಏನೂ ಆಗೋದೇ ಗೊತ್ತೇ ಆಗಲ್ಲ. ಎಲ್ಲ ಚೈತನ್ಯಗಳು ಒಟ್ಟಾಗಿ ಈಶ್ವರನಲ್ಲಿ ಎಲ್ಲ ಜಗತ್ತೇ ಮುಳುಗೋಗಿರಬೇಕಾದ್ರೆ ಕರ್ಗೋಗಿರಬೇಕಾದ್ರೆ ಆ ವಿಶ್ವ ಚೈತನ್ಯದಲ್ಲಿ ಎಲ್ಲ ಚೈತನ್ಯವು ವಾಪಸ್ಸು ಎಲ್ಲಿಂದ ಪ್ರೊಜೆಕ್ಟ್ ಆಗಿತ್ತೋ ಅಲ್ಲಿ ವಾಪಸ್ಸು ಹೋಗಿ ಆ ಚೈತನ್ಯದ ರಾಶಿ ಚಿದಂಬು ರಾಶವು, ಆ ರಾಶಿ ಹೇಗಿರುತ್ತಂದರೆ ಇಟ್ ಈಸ್ ಇನ್ವಾರ್ಡ್ ಸ್ಟೇಟ್. ಯಾಕೆ ಇನ್ವಾರ್ಡ್ ಸ್ಟೇಟ್ ಅಂತೀವಿ? ಪ್ರತ್ಯಾಗಮನ ವಾಪಸ್ ಹೋಗಿದೆ ಅದೆಲ್ಲ. ಇವಾಗ ಎಲ್ಲ ಕರ್ಮದ ಇನ್ನೂ ಕರ್ಮ ಬಾಕಿ ಇದೆ ಆ ಜೀವಿಗಳದ್ದು. ಮಹಾಪ್ರಳಯದಲ್ಲಿ ಕರ್ಮನೂ ನಾಶ ಆಗಿ ವ್ಯಷ್ಟಿ ಚೈತನ್ಯ ಇರಲ್ಲ, ಸಮಷ್ಟಿ ಚೈತನ್ಯವೂ ಇರಲ್ಲ. ಮಹಾಪ್ರಳಯದಲ್ಲಿ ಬ್ರಹ್ಮನ 100 ವರ್ಷ ಆದಮೇಲೆ ಬ್ರಹ್ಮನ ಒಂದು ದಿವಸಕ್ಕೆ ನಿತ್ಯ ಪ್ರಳಯವಾಗ್ತಾ ಇರುತ್ತೆ. ಸೊ ಅದು 4 ಯುಗಗಳು ಒಂದು ಮಹಾಯುಗ, ಆದರೂ ಸಹಸ್ರ ಯುಗಗಳು ಒಂದು ಕಲ್ಪ. ಒಂದು ಕಲ್ಪಕ್ಕೊಂದು ಸರ್ತಿ ವಿಲೀನವಾಗತ್ತೆ ವಿಶ್ವ. ಇವಾಗ ಮತ್ತೆ ಎಚ್ಚರ ಆಗುತ್ತೆ, ಮತ್ತೆ ನಿದ್ದೆ ಮಾಡುತ್ತೆ. 2 ಕಲ್ಪದಲ್ಲಿ ಒಂದು ಕಲ್ಪ ನಿದ್ದೆ ಮಾಡುತ್ತೆ, ಒಂದು ಕಲ್ಪ ವಿಶ್ವ. ಅದರಲ್ಲಿ ಯಾವ ನೋವು ಆಗಲ್ಲ. ಇದಕ್ಕೆ ವಿಷ್ಣು ದೂದ್ ಸಾಗರ್ ಕ್ಷೀರ ಸಮುದ್ರದಲ್ಲಿ ಮಲ್ಕೊಂಡಿರೋದು ಶೇಷಶಾಹಿಯಾಗಿ. ಶೇಷ ಆಲ್ವೇಸ್ ರೆಪ್ರೆಸೆಂಟ್ಸ್ ಇನ್ವಾಲ್ಡ್ ಸ್ಟೇಟ್. ನಾಗಲೋಕ ಮತ್ತು ನಾದಲೋಕ 2. ನಾಗಲೋಕ ಇಸ್ ಇನ್ವಾಲ್ಡ್ ಸ್ಟೇಟ್, ವೃಕ್ಷ ಬೀಜವಾಗೋದು. ಬೀಜ ರೂಪದಲ್ಲಿ ಇರಬೇಕಾದ್ರೆ ಅದಕ್ಕೆ ನಾಗ ಅಂತೀವಿ. ಮತ್ತು ಅದು ಎಕ್ಸ್ಪ್ಯಾಂಡ್ ಆಗಿ ಮತ್ತು ವಿಶ್ವರೂಪ ಧಾರಣ ಮಾಡಿದಾಗ ಅದಕ್ಕೆ ನಾದಲೋಕ ಅಂತೀವಿ. ನಾದ ಎಕ್ಸ್ಪ್ಯಾನ್ಷನ್, ಎವಲ್ಯೂಷನ್ ಈಸ್ ನಾದ, ಇನ್ವಲ್ಯೂಷನ್ ಈಸ್ ನಾಗ. ಸೊ ನಾಗದ ಮೇಲೆ ಅಂದರೆ ವಿಷ್ಣು ನಾಗದ ಮೇಲೆ ಮಲ್ಕಿದ್ದಾನಂದರೆ ಈಸ್ ಇನ್ ದಿ ಇನ್ವಾಲ್ಡ್ ಸ್ಟೇಟ್ ಇನ್ ದಿ ಸೀಡ್ ಫಾರ್ಮ್ ಆ್ಯಂಡ್ ಅಗೇನ್ ದಿ ಯೂನಿವರ್ಸ್ ಈಸ್ ಗೋಯಿಂಗ್ ಟು ಅಪಿಯರ್. ಮತ್ತೆ ಸಾರಿ ಸೃಷ್ಟಿ ಹೊರಗಡೆ ಬರುತ್ತೆ. ಇವಾಗ ಅದು ಬೀಜ ರೂಪದಲ್ಲಿದೆ ಅಂತ ತೋರ್ಸೋಕ್ಕೆ ಅಷ್ಟೇ. ಅದು ಪೌರಾಣದಲ್ಲಿ ಒಂದು ಥರ ಹೇಳ್ತೀವಿ, ಕತೆ ಥರ ಹೇಳ್ತೀವಿ. ಫಿಲಾಸಫಿನಲ್ಲಿ ಡೈರೆಕ್ಟಾಗಿ ಹೇಳ್ತೀವಿ, ಯಾರಿಗೆ ಎಷ್ಟು ಅರ್ಥ ಮಾಡ್ಕೊಳಕ್ಕಾಗುತ್ತೋ. ಸೊ ಇವಾಗ ಎಲ್ಲೂ ನೋವಿರಲ್ಲ. ಇದೆಲ್ಲ ನಮ್ಮ ಭ್ರಮೆಗಳು, ಮಾನಸಿಕ ಭ್ರಮೆಗಳು. ಯಾಕಂದರೆ ಶರೀರವಾಗಿದ್ದಾಗ ಒಂಚೂರು ಏಟು ಬಿದ್ದರೆ ಎಷ್ಟು ನೋವಾಗುತ್ತೆ. ಯಾಕಂದ್ರೆ ದೇಹಭಾವದಿಂದ ಇದ್ದೀವಿ, ದೇಹನೇ ನಾನು ಅಂದ್ಕೊಂಡ್ಬಿಟ್ಟಿದ್ದೀವಿ. ಜನ್ಮ ಮೃತ್ಯು ಎಲ್ಲ ಅನುಭವಿಸ್ತಾ ಇದ್ದೀವಿ. ಈ ಶರೀರ ಸತ್ಯ, ನಾನು ಆ ಜಾಗ್ರತೆಯಲ್ಲಿ ಮಾತ್ರ ಈ ಶರೀರ ಜೊತೆಗೆ ಒಂದಾಗಿರ್ತೀವಿ. ನಿದ್ದೆ ಮಾಡಿದಾಗೂ ಈ ಶರೀರಕ್ಕೂ ನಂಗೆ ಸಂಬಂಧನೇ ಇಲ್ಲ. ಶರೀರ ಬಿಟ್ಟ ಮೇಲಂತೂ ಸಂಬಂಧ ಬರೋದೇ ಇಲ್ಲ. ಮತ್ತು ಅದೊಂದೇ ಕಾರಣ, ಆ ಶರೀರ ಭಾವ ಫಸ್ಟ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್. ಆಧ್ಯಾತ್ಮಿಕ ಜಾಗೃತಿ ಆಗಿದ್ದರೆ ಸ್ಥೂಲ ಶರೀರ ಜೊತೆ ಮಾತ್ರ ಬ್ರಹ್ಮಗ್ರಂಥಿ ಮಾತ್ರ ಬ್ರೇಕ್ ಆಗುತ್ತೆ. ಅದೇ ಸ್ಪಿರಿಚುವಲ್ ಅವೇಕ್. ರಾಮಕೃಷ್ಣರು ಆ ಕಲ್ಪತರು ದಿವಸ ಮುಟ್ಬಿಟ್ಟು ಹೇಳ್ತಾರೆ, ತಮ್ಮರ ಚೈತನ್ಯ ಹೋಗಿ, ನೀನು ಚೈತನ್ಯವಾಗಿ. ಆ ಚೈತನ್ಯವಾಗಿ ತಕ್ಷಣ ಆ ಶರೀರ ಭಾವ ಬಿದ್ದೋಗ್ಬಿಡುತ್ತೆ. ದೇಹಭಾವದಿಂದ ಅವನು ಜೀವಭಾವಕ್ಕೆ ಹೋಗ್ತಾನೆ. ಫ್ರಮ್ ದಟ್ ಡೇ ಹಿ ಈಸ್ ನೋ ಮೋರ್ ದಟ್ ಬಾಡಿ,
ಈಸ್ ಚೈತನ್ಯ. ಯಾವ ಚೈತನ್ಯ? ಜೀವ ಚೈತನ್ಯ. ಕರ್ಮ ಇದೆ, ಇನ್ನು ಸೂಕ್ಷ್ಮ ಕಾರಣ ಶರೀರಗಳಿವೆ, ದೇಹಭಾವ ಹೊರಟಾಯಿತು. ಈ ಸ್ಥೂಲ ದೇಹ ಜೊತೆಗೆ ಡಿಸ್ಕನೆಕ್ಟ್. ಚೈತನ್ಯಕ್ಕೂ ಮತ್ತು ಸ್ಥೂಲ ಶರೀರಕ್ಕೂ ಇರುವ ಬಂಧನಕ್ಕೆ ನಾವು ಬ್ರಹ್ಮಗ್ರಂಥಿ ಅಂತೀವಿ. ಸೂಕ್ಷ್ಮ ಶರೀರ ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚಪ್ರಾಣ, ಬುದ್ಧಿ, ಮನಸ್ಸು, ಅದ್ರ ಜೊತೆಗಿರೋ ಚೈತನ್ಯದ ಜೊತೆಗಿರೋ ಬಂಧನ ವಿಷ್ಣು ಗ್ರಂಥಿ ಅಂತೀವಿ. ಆಮೇಲೆ ಕಾರಣ ಶರೀರಕ್ಕೂ ಚೈತನ್ಯಕ್ಕೂ ಇರೋ ಬಂಧನ ರುದ್ರ ಗ್ರಂಥಿ ಅಂತೀವಿ. 3 ಗ್ರಂಥಿನೂ ಟುಗೆದರ್ ಇಸ್ ಕಾಲ್ಡ್ ಚಿತ್ ಜಡ ಗ್ರಂಥಿ. ಚೈತನ್ಯ ಮತ್ತು ಜಡಕ್ಕೆ ಗ್ರಂಥಿ ಅದು. ಕಾರಣ ನಾವೇ ಮಾಡಿದ ಕರ್ಮಗಳು. ಆ ಕರ್ಮದಲ್ಲಿ ಕರ್ಮಫಲ ಸುಖ ದುಃಖ ಕೊಟ್ಟು ಹೊಟ್ಟೋಗೋಂಥ ಕರ್ಮಫಲಗಳು ನಾಶ ಮಾಡೋಕ್ಕಾಗಲ್ಲ, ಆಮೇಲೆ ನಾಶ ಆಗಬೇಕಾಗೂ ಇಲ್ಲ. ಯಾಕಂದರೆ ಕರ್ಮದ ಜೊತೆಗೆ, ಪ್ರತಿ ಕರ್ಮದ ಜೊತೆಗೆ ಒಂದು ವಾಸನೆ ಬರಬೇಕು. ವಾಸನೆ ಇಲ್ಲದೆ ಕರ್ಮ ಫಲ ಕೊಡಲ್ಲ. ವಾಸನ ಕ್ಷಯ ಆಯಿತು ಅಂದರೆ ಕರ್ಮದ ರಾಶಿ ನಿಂತ್ಕೊಂಡು ಆ ಕಡೆ ವಿಲೀನ ಮಾಡಿಬಿಡುತ್ತೆ ಪ್ರಕೃತಿಯಲ್ಲಿ ಇಮ್ಮಿಡಿಯೇಟ್ಲಿ. ಯಾರ್ದೇ ಜೀವದಲ್ಲಿ ವಾಸನೆಗಳಿಲ್ಲದೆ ಇದ್ದರೆ ಮಾಡಿರೋ ಕರ್ಮದ ರಾಶಿ ಏನು ಚಿಂತೆ ಮಾಡಬೇಕಾಗೇ ಇಲ್ಲ. ಸಿಂಪ್ಲಿ ಡಿಸಪಿಯರ್ಸ್ ಇಟ್ ಪ್ರಕೃತಿಯಲ್ಲಿ ಮತ್ತೆ ವಿಲೀನವಾಗಿಬಿಡುತ್ತೆ. ಯಾಕಂದರೆ ವಾಸನೆಯೇ ಇಲ್ಲ, ಅವನು ವಾಸನಾಕ್ಷಯವಾಗಿದೆ. ಅದಕ್ಕೆ ವಾಸನಾಕ್ಷಯ, ತತ್ವಜ್ಞಾನ, ಮನೋನಾಶ ಒಟ್ಟಿಗೆ ಆಗುತ್ತೆ. ಸೊ ನಾವು ಎಲ್ಲ ಸಾಧನೆ ಮಾಡೋದು ವಾಸನಾಕ್ಷಯಗಳಿಗೆ. ಎವ್ರಿ ಡೇ ಯು ಮಸ್ಟ್ ಚೆಕಪ್ ವೆದರ್ ಐ ಆಮ್ ದಿ ಸೇಮ್ ಪರ್ಸನ್ ಆ್ಯಸ್ ಯಸ್ಟರ್ಡೇ. ನೆನ್ನೆ ಥರ ಅದೇ ಮನುಷ್ಯ ಇದ್ದೀನ ನಾನು? ಒಂದಲ್ಲ ಒಂದು ರೀತಿಯಲ್ಲಿ ಒಂಚೂರಾನೇ ಬೆಳವಣಿಗೆ ಆಗಬೇಕು ಆಧ್ಯಾತ್ಮಿಕ. ಹೇಗೆ ಗೊತ್ತಾಗುತ್ತೆ? ಐ ಬಿಕಮ್ ಮೋರ್ ಆ್ಯಂಡ್ ಮೋರ್ ಲೈಕ್ ಎ ಚೈಲ್ಡ್, ಮೋರ್ ಆ್ಯಂಡ್ ಮೋರ್ ಲೈಕ್ ಎ ವೈಸ್ ಮ್ಯಾನ್, ಮೋರ್ ಆ್ಯಂಡ್ ಮೋರ್ ಸ್ಯಾಕ್ರಿಫೈಸ್, ಮೋರ್ ಆ್ಯಂಡ್ ಮೋರ್ ಗಿವಿಂಗ್, ಮೋರ್ ಚೂರು ಆದರೂ ಸಾಕು. ಉಲ್ಟಾ ಆಗಬಾರ್ದು. ಕತ್ತೆ ಮರಿ, ಹಂದಿ ಮರಿ ಎಲ್ಲ ಭಾಳ ಮರಿದಾಗ ಭಾಳ ಚೆನ್ನಾಗಿರುತ್ತಂತೆ. ಆಮೇಲೆ ಕತ್ತೆ ಮರಿ ಕತ್ತೆ ಆಗ್ಬಿಡುತ್ತಂತೆ, ಹಂದಿ ಮರಿ ಹಂದಿ ಆಗ್ಬಿಡುತ್ತಂತೆ. ಆ ಥರ ಆಗಬಾರ್ದು. ಬೆಳೀತಾ 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 ಅದನ್ನು ಉಲ್ಟಾ. ಇಟ್ ಹ್ಯಾಸ್ ಎವ್ರಿ ಡೇ ಈಸ್ ದೇರ್ ಎ ಚೇಂಜ್ ಇನ್ ಮೀ ಆರ್ ನಾಟ್? ವೈ ನಾಟ್? ಟೈಮ್ ಈಸ್ ಗೋಯಿಂಗ್, ಲೈಫ್ ಈಸ್ ಗೋಯಿಂಗ್. ವೆನ್ ವಿಲ್ ಐ ಸ್ಯಾಕ್ರಿಫೈಸ್ ಮೈ ಸೆಲ್ಫ್ ಫಾರ್ ಅದರ್ಸ್ ಆ್ಯಂಡ್ ಗಾಡ್? ಅದೊಂದು ಅವೇಕ್ನಿಂಗು. ಮೇನು ಟು ಅಕ್ಸೆಪ್ಟ್ ದಿ ವರ್ಲ್ಡ್ ಆ್ಯಸ್ ಇಟ್ ಈಸ್ ಆ್ಯಂಡ್ ಐಡೆಂಟಿಫೈ ಇಟ್ ಆ್ಯಸ್ ಗಾಡ್. ವಿಶ್ವರೂಪ ಅದೇ ಅರ್ಜುನನಿಗೆ ತೋರಿಸೋದು ಫಸ್ಟು. ನೋಡಪ್ಪ, ನನಗೆ ನೋಡೋಕ್ಕಾಗಲ್ಲ, ಏನು ಮಾಡಿದ್ರು ನೋಡೋಕ್ಕಾಗಲ್ಲ, ನಿಂಗೊಂದು ದಿವ್ಯ ದೃಷ್ಟಿಯನ್ನು ಕೊಡ್ತೀನಿ, ನನ್ನ ವಿಶ್ವರೂಪವನ್ನು ನೀನು ನೋಡ್ಬೋದು. ಆ ಅದರೊಳಗೂ ಮೋಸ ಮಾಡ್ತಾನೆ ಅವನು ಕೃಷ್ಣ. ಅವನಿಗೆ ಸಂಪೂರ್ಣ ಸೃಷ್ಟಿಯನ್ನು ತೋರಿಸಲ್ಲ. ಪ್ರಳಯಾಂತಕ ಒಂದೇ ಒಂದು ಡೆಸಲ್ಯೂಷನ್ ಪಾರ್ಟ್ ತೋರಿಸ್ತಾನೆ. ಸೃಷ್ಟಿ ತೋರಿಸಿದ್ರೆ ಅವ್ನು ಮಕ್ಕಳು ಟಿ ವಿ ನೋಡ್ದಂಗೆ ನೋಡ್ತಾ ಕೂತ್ಕೋತಿದ್ದ. ಸ್ಥಿತಿ ತೋರಿಸಿದ್ರೂ ಆನಂದವಾಗಿ ನೋಡ್ತಿದ್ದ. ಬಟ್ ವಿನಾಶವನ್ನು ತೋರಿಸ್ತಾನೆ. ಸೃಷ್ಟಿ ಸ್ಥಿತಿ ಬಿಟ್ಟು ಪ್ರಳಯವನ್ನು ತೋರಿಸ್ತಾನೆ. ಇವನು ಪಾಪ ಎಲ್ಲಿದ್ದಾನೆ, ನಂದು ಟರ್ನ್ ಯಾವ ಬರುತ್ತೆ ಅಂತ ನೋಡ್ಕೊತಾನೆ. ಅದೇ ನಮ್ಮ ಭಯ ಆಗೋದು. ಆ ಭಯ ಹೊರಟೋಗ್ಬಿಡುತ್ತೆ. ಅರ್ಜುನ ಸಾಮಾನ್ಯನಲ್ಲ, ಅವನೇ ಪಾಪ ದಡಬಡ ಅಂತ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನನಗೊಂದು ಸರ್ತಿ ಕನಸಲ್ಲಿ ಚಿಕ್ಕವನಿದ್ರೆ ಮೇ ಬಿ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾಯಿದೆ. ಆವಾಗ ತಪಸ್ಸು, ಋಷಿಮುನಿಗಳ ಜೀವನ ಎಲ್ಲ ಭಾಳ ಪ್ರಿಯವಾಗಿರ್ತಿತ್ತು. ಸಾಧನೆ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಆಮೇಲೆ ಒಂದು ರಾತ್ರಿ ಕನಸಲ್ಲಿ ಸ್ಮಶಾನಕ್ಕೆ ಹೋಗಿದ್ದೀನಿ. ಏನಕ್ಕಂತ ಗೊತ್ತಿಲ್ಲ, ತಪಸ್ಕೋ ಏನೋ
ಯಾವಾಗಲೂ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಶ್ರೀರಾಮ್ಪುರ ಇದ್ರ ಸ್ಮಶಾನದ ಎದುರುಗಡೆ ಬಸ್ ಹೋಗ್ತಿತ್ತು. ರಾತ್ರಿ ಹೋಗ್ತಾ ಬರ್ತಾ ಅದು ನೋಡಿದ್ರೆ ಸ್ವಲ್ಪ ಭಯವಾಗ್ತಿತ್ತು. ಬಟ್ ಒಂದು ದಿವಸ ಕನಸಲ್ಲಿ ಹೊರಟೋಗಿದ್ದೀನಿ. ಆಮೇಲೆ ಎಲ್ಲಿ ಬಂದೆ ನೋಡಿದೆ, ಅಲ್ಲಿ ಇಲ್ಲಿ ಶವಗಳು ಉರಿತಾ ಇವೆ, ಕತ್ಲು ಒಳಗಡೆ. ನಾನು ಇವಾಗ ಏನು ಮಾಡೋದು, ಯಾರೂ ಇಲ್ಲ. ಇದು ಕೂಗೋದು, ಪಕ್ಷಿಗಳು ಕೂಗೋದು, ಅದು ಇದು ಆ ಜಾಕಲ್ಲು ಅದು ಇದು ಏನೇನೋ ಸೌಂಡ್ಗಳು ಬರ್ತಾಯಿದೆ, ಜೋರಾಗಿ ಗಾಳಿ ಬೀಸ್ತಾ ಇದೆ. ನಾನು ಎಲ್ಲೋಗೋದು, ಏನು ಮಾಡೋದು ಅಂತ ಗೊತ್ತಿಲ್ಲ. ಸ್ವಲ್ಪ ಭಯ ಆಗ್ತಾಯಿದೆ. ಅಲ್ಲಿ ಯಾರೂ ಬಂದಂಗೆ ಆಯಿತು. ಆಮೇಲೆ ಏನೋ ಒಂದು ಸ್ವಲ್ಪ ಉಸಿರು ಬಂತು. ಅಲ್ಲೋಗಿ ನೋಡಿದ್ರೆ ಪುರಂದರದಾಸರು ಬರ್ತಾಯಿದ್ದಾರೆ, ಪುರಂದರದಾಸರು. ಆಮೇಲೆ ನನಗೇನೋ ಒಂದು ಆಶ್ರಯ ಮತ್ತು ಒಂದು ಯಾರೋ ಒಬ್ಬ ಕಳ್ಳನ ಇನ್ನೊಬ್ಬ ಕಳ್ಳ ಸಿಗದಂಗೆ ಕತ್ಲಲ್ಲಿ. ಸೊ ಅದು ನೋಡಿದ ತಕ್ಷಣ ನಾನು ಕಾಲಿಗೆ ಬಿದ್ದೆ, ನಮಸ್ಕಾರ ಮಾಡಿದ ತಕ್ಷಣ ನೋಡಿ ಅಲ್ಲೊಂದು ದೇವಸ್ಥಾನ ಇದೆ, ಹೋಗು ಅಂತ ಹೇಳಿದ್ರು. ಆಮೇಲೆ ಅವರು ಹೇಳಿಬಿಟ್ಟು ಹೊರಟೇ ಬಿಟ್ರು ಅವರು. ಆಮೇಲೆ ಅಲ್ಲಿ ನೋಡು ದೇವಸ್ಥಾನ ಇದ್ದರೆ ದೇವ್ರು ಇರ್ತಾರಲ್ವ, ಇನ್ನೇನು ಭಯ ಅಂತೂ ಅಲ್ಲಿ ಹೋದೆ. ಹೋಗ್ಬಿಟ್ಟು ಒಳಗಡೆ ನೋಡಿದ್ರೆ ಕಾಳಿ ವಿಗ್ರಹ. ಅಬ್ಬಾ ಎಂಥ ಭಯವಾಯಿತು ಅಂದರೆ, ಕಾಳಿ ವಿಗ್ರಹ ನೋಡಿ, ಹ್ಯೂಜ್ ಕಾಳಿ ವಿಗ್ರಹ. ಆಮೇಲೆ ಏನು ಜೋರಾಗಿ ಕೂತ್ಕೊಂಡು ನಡುಗ್ತಾ ಇದ್ದೀನಿ, ಐ ಆಮ್ ಶಿವರಿಂಗ್. ನಮ್ಮ ಅಪ್ಪ ಓಡಿ ಬಂದರು, ಎಲ್ಲರೂ ಎದ್ದು ಬಂದು ಓಡಿ ಬಂದರು, ಏನಾಯ್ತು ಇವನಿಗೆ ಅಂತ. ಲೈಟ್ ಗೀಟೆಲ್ಲ ಕಷ್ಟ ಅಲ್ವಾ ಆವಾಗ, ದೀಪ ತೊಗೊಂಬರ್ಬೇಕು, ಲ್ಯಾಂಟರ್ನೋ ದೀಪನೋ. ಆಮೇಲೆ ತೊಗೊಂಬಂದು ಏನಾಯಿತು ಅಂತಂದರೆ ನನಗೆ ಹೇಳೋಕ್ಕಾಗ್ತಾಯಿಲ್ಲ, ಪ್ರೊಫ್ಯೂಸ್ಲಿ ಸ್ವೆಟಿಂಗ್. ಆಮೇಲೆ ನಂಗೆ ಹೋಗಿ ಚೇರ್ ಮೇಲೆ ಕೂಡಿಸಿದ್ರು. ವಿಗ್ರಹ ನೋಡಿಬಿಟ್ಟು ನಿಜ ನೋಡಿದರೆ ಆಮೇಲೆ ಏನಕ್ಕೆ ಭಯ ಪಡ್ತೀನಿ ಅಂತ, ಕಾಳಿನೇ ಆಗಲಿ ಏನಕ್ಕೆ ಭಯ ಪಡಬೇಕು, ಅಜ್ಞಾನದಿಂದ. ಸೊ ಆ ತಾಯಿ ಈ ಥರ ಮಾಡಿಟ್ಟಿದ್ದಾಳೆ. ಶಿ ಹರ್ ಸೆಲ್ಫ್ ವಿಲ್ ರಿಮೂವ್ ದಿ ಫಿಯರ್ಸ್ ಆಲ್ಸೋ. ಓನ್ಲಿ 2 things ವಿ ನೀಡ್ ಈಸ್ ದೇಹ ಭಾವ ಕಳ್ಕೋಬೇಕು. ಆವಾಗ ಇಮ್ಮಿಡಿಯೇಟ್ಲಿ ಜಸ್ಟ್ ಸ್ಪಿರಿಚುವಲ್ ಅವೇಕ್ನಿಂಗ್, ಆಧ್ಯಾತ್ಮಿಕ ಜಾಗೃತಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಅದು ಆಧ್ಯಾತ್ಮಿಕ ಜೀವನದಲ್ಲಿ. ಜಸ್ಟ್ ಯು ಆರ್ ಎಂಟ್ರಿಂಗ್ ಇಂಟು ವಿಜ್ಞಾನಮಯ ಕೋಶ, ಮನಸ್ಸನ್ನು ಪಾರು ಮಾಡಿ. ಆವಾಗ ನಿಮಗೆ ಇನ್ನೂ ಶಾರೀರಿಕ ರೂಪದಿಂದ ಈ ಜಗತ್ತಿನಲ್ಲಿ ಯಾವ ಭಯನೂ ಇರಲ್ಲ. ಸೆಕೆಂಡು, ವೆನ್ ಲವ್ ಅವೇಕನ್ಸ್ ಫಾರ್ ಗಾಡ್ ಆ್ಯಂಡ್ ಆಲ್ ಬೀಯಿಂಗ್ಸ್, ಎಲ್ಲ ಒಂದು ಸರ್ತಿ ಒಂಚೂರು ಪ್ರೀತಿ ಜಾಗೃತಿ ಆಗಲಿ ಆದರೆ ಸಾಕು. ಪ್ರೇಮೈಕ ಬಿಂದು, ಆ ಒಂದು ಬಿಂದು ಪ್ರೇಮ ಜಾಗೃತಿ ಆದರೆ ನಥಿಂಗ್ ಟು ವರಿ ಎನಿ ಮೋರ್. ಯು ಆರ್ ಸೇಫ್. ಯು ಆರ್ ಏಬಲ್ ಟು ಲವ್ ದಿಸ್ ವರ್ಲ್ಡ್, ಲವ್ ಆಲ್ ಬೀಯಿಂಗ್ಸ್ ಆ್ಯಂಡ್ ಹಾವಿಗೆಲ್ಲ ಫ್ರೆಂಡ್ಸು ಮುಂಚೆ ಹೆದ್ರುಕೊಂಡು ಓಡ್ತಿದ್ವಲ್ಲ. ಆಮೇಲೆ ಆಲ್ ಬೀಯಿಂಗ್ಸ್ ಆ್ಯಂಡ್ ನೇಚರ್, ಪ್ರಕೃತಿಯನ್ನು ಪ್ರೀತಿಸೋದು ಎಲ್ಲಿ ನೋಡಿದ್ರು. ಆಮೇಲೆ ಇದು ಸೈನ್ ಏನಂದರೆ, ಎಲ್ಲಿ ಹೋದ್ರೂ ಯಾರನ್ನು ನೋಡಿದ್ರು ನನ್ನವರು ಅನಿಸುತ್ತೆ. ಜಸ್ಟ್ ದೇಹಭಾವ ಒಂದು ಹೋದರೆ ನಾನು ವೆನ್ ಐ ಗೋ ಇನ್ ವೆಹಿಕಲ್ಸು ಎಲ್ಲರೂ ನನ್ನವರು ಅಂದಾಗೆ ಹಾಯ್ ಅನ್ಬೋಣ ಅಂತ ಅಷ್ಟೊಂದು ಒಂದು ವಾತ್ಸಲ್ಯ ಭಾವ ಬರುತ್ತೆ. ಯಾಕಂದರೆ ದ ಡಿಫರೆನ್ಸ್ ಬಿಟ್ವೀನ್ ಐ ಆ್ಯಂಡ್ ಯು ವಿಲ್ ಗೋ. ಎಷ್ಟು ದಿವಸ ಅಂತ ಇದನ್ನೆಲ್ಲ ಇಟ್ಕೊಂಡು ಜೀವನ ಮಾಡೋದು, ಭೇದ ಭಾವಗಳನ್ನೆಲ್ಲ ಇಟ್ಕೊಂಡು. ಸೊ ಆ್ಯಸ್ ದಿ ಡಿಫರೆನ್ಸಸ್ ಡಿಸಾಲ್ವ್, ಸೊ ದಿ ಫಿಯರ್ ಡಿಸಾಲ್ವ್ಸ್. ಓಕೆ, ಜೈ ರಾಮ್ ಕೃಷ್ಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.